ಹಲೋ ಗೈಸ್, ಇದು ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಏನಪ್ಪ ಅಣ್ಣ, ಇವತ್ತು ಸ್ವಲ್ಪ ಎ ಸಿ ಬಗ್ಗೆ ಮಾತಾಡೋಣ. ಅಂದ್ರೆ ತುಂಬಾಷ್ಟು ಮನೆಗೆ ಇದುವರೆಗೂ ಎ ಸಿ ಪ್ರತಿ ಬೇಸಿಗೆಯಲ್ಲಿ ಏನಾಗುತ್ತೆ, ಯಾರು ಹೊಸ ಹೊಸ ಎ ಸಿನೇ ಹಾಕ್ಸ್ತಿರೋರು ತುಂಬಾ ಜನ ಅಡಾಪ್ಟ್ ಮಾಡ್ಕೋತಾರಂತೆ ಪ್ರತಿ ವರ್ಷ. ಇದೊಂದು ಖುಷಿ ವಿಷಯ. ಆದ್ರೆ ನೀವೇನೋ ಇನ್ಸ್ಟಾಲ್ ಮಾಡ್ಕೋತೀರಪ್ಪ ಎ ಸಿ, ಇಲ್ಲ ಫ್ಯೂಚರ್ ತಗೋಬೇಕಂತ ಪ್ಲಾನ್ ಮಾಡ್ತಿರ್ಬೋದು. ಈ ಇನ್ಸ್ಟಾಲ್ ಎಲ್ಲ ಆದ್ಮೇಲೆ ಅದು ಪ್ರಾಪರ್ ಸೆಟ್ ಆಗಿದೆಯೋ ಇಲ್ಲ ಅನ್ನೋ ಚೆಕ್ ಮಾಡ್ಬೇಕಲ್ಲ. ಅದ್ ಹೆಂಗೆ? ಸ್ಯಾಮ್ಸಂಗ್ ಅವರು ಕೆಲವೊಂದು ಪ್ರಾಡಕ್ಟ್ ಮಾತ್ರ ಕೆಲವೊಂದು ಆಪ್ಷನ್ ಕೊಟ್ಟಿದ್ದಾರೆ, ಸ್ಮಾರ್ಟ್ ಇನ್ಸ್ಟಾಲೇಷನ್ ಒಂದು ಮೋಡ್ ಅನ್ನೋದು. ಎಸ್ಪೆಷಲಿ ಅದು ನಿಮ್ಮ ರಿಮೋಟ್ ಎ ಸಿ ರಿಮೋಟ್ ಅಲ್ಲಿ ಅದು ಯಾವ ತರ ಮೆನ್ಷನ್ ಆಗಿರಲ್ಲ, ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರು ಕೂಡ ನಿಮ್ಗೆ ಅಲ್ಲಿ ಮೆನ್ಷನ್ ಆಗೋದಿರೋದಿಲ್ಲ. ಆದ್ರೆ ನಾವು ಇದನ್ನ ಹೆಂಗೆ ಚೆಕ್ ಮಾಡೋದು, ಏನು ಯೂಸ್ ಆಗುತ್ತೆ ಇದರಿಂದ, ನಮ್ಗೇನಾದ್ರು ಯೂಸಾ, ನಿಜವಲ್ಲ ಏನಾದ್ರು ಯೂಸಾ, ನೀವೇನಾದ್ರು ಚೆಕ್ ಮಾಡ್ಬೇಕಾ, ಪ್ರತಿಯೊಂದು ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಏನಪ್ಪ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕಲ್ಲ ಗೈಸ್. ಹೋಗಿ ಗೈಸ್, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೇಕು. ಓಕೆ, ಮಾಡಿದ್ರೆ ಅನ್ಕೋತೀನಿ. ಇನ್ನು ಮಾಡಿಲ್ಲ ಯಾರು ಗೈಸ್, ಮಾಡಿ ಗೈಸ್. ಓಕೆ, ಮಾಡಿದ್ರೆ ಅನ್ಕೋತೀನಿ. ಮಾಡಬೇಕು, ಇಲ್ಲ ಲಾಸ್ಟ್ ಅಲ್ಲಿ ಆದ್ರೂ ಮಾಡ್ಬೇಕು. ಓಕೆ, ಇವಾಗ ವಿಡಿಯೋ ಕಡೆ ಹೋಗಿ ಬಿಡೋಣ ಗೈಸ್. ಓಕೆ, ಇವಾಗ ಬ್ಯಾಕ್ ಟು ವಿಡಿಯೋ ಅಂತ ಹೇಳ್ಬೋದು. ಇವಾಗ ಏನಿದೆ ಸ್ಮಾರ್ಟ್ ಇನ್ಸ್ಟಾಲೇಷನ್ ಅಂದ್ರೆ, ನೀವು ಸ್ಯಾಮ್ಸಂಗ್ ಕೆಲವೊಂದು ಎ ಸಿ ತಗೊಂಡ್ರೆ ಸ್ಮಾರ್ಟ್ ಇನ್ಸ್ಟಾಲೇಷನ್ ಒಂದು ಮೋಡ್ ಬರುತ್ತೆ. ಅಂದ್ರೆ ಇದು ಎಸ್ಪೆಷಲಿ ಯೂಸ್ ಆಗೋದು ಬಂದು ಇವಾಗ ಎಲ್ಲರೂ ಕಂಪ್ನಿ ಕೈಯಲ್ಲಿ ಅಂದ್ರೆ ಇನ್ಸ್ಟಾಲೇಷನ್ ಮಾಡ್ಸಲ್ಲ. ಅಂದ್ರೆ ಕೆಲವರು ಅವರು ತಕ್ಕನಿಗೆ ಮಾಡಿಸ್ಕೊತಾರೆ, ಇಲ್ಲ ಅವ್ರಿಗೆ ಗೊತ್ತಿರೋ ಟೆಕ್ನಿಷಿಯನ್ ಹತ್ರ ಎ ಸಿ ರಿಪೇರಿ ಮಾಡಿಸ್ಕೊತಾರೆ, ಇಲ್ಲ ಕೆಲವರು ಕಂಪ್ನಿಗೆ ಕಾಲ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಸ್ಕೊಡ್ತಾರೆ. ಓಕೆ, ಯಾರಾದ್ರೂ ಎಲ್ಲರೂ ಮಾಡಿಸ್ಕೊಳ್ಳಿ. ನಿಮ್ಮ ಎ ಸಿ ಏನಾದ್ರು ಹೊಸದಾಗಿ ತಗೊಳಿದ್ರೆ ಇನ್ಸ್ಟಾಲ್ ಆಗಿದ ತಕ್ಷಣನೇ ಯೂಶಲಿ ಏನಾಗುತ್ತೆ, ಅವ್ರು ಫಿಕ್ಸ್ ಮಾಡೋರು ಇದನ್ನ ಟೆಸ್ಟ್ ಅಂತೂ ಮಾಡಲ್ಲ, ಅವ್ರಿಗೆ ಗೊತ್ತಿರೋದು ಇಲ್ಲ ಅನ್ಸ್ಕೊತೀನಿ. ಆದ್ರೆ ಕಂಪ್ನಿ ಕಡೆಯಿಂದ ಏನ್ ಬರುತ್ತೆ ಇನ್ಸ್ಟಾಲೇಷನ್, ನಿಮ್ಗೆ ಒರಿಜಿನಲ್ ಇನ್ಸ್ಟಾಲೇಷನ್ ಅವ್ರಂದ್ರೆ ಪ್ರಾಪರ್ ಆಗಿ ಮಾಡಿ ಹೋಗಿರ್ತಾರೆ ಅಫ್ಕೋರ್ಸ್. ಆದ್ರೆ ಮೂರನೇ ವ್ಯಕ್ತಿಗಳಾಗಿರ್ಬೋದು, ನಾವೇ ಯಾರನ್ನ ಕರ್ಸ್ಬೋದಾಗಿರ್ಬೋದು, ಇವ್ರನ್ನೆಲ್ಲ ಕರ್ಸಾಗ ಅವ್ರಿಗೆ ಮಾಡಿದಾರ ಪ್ರಾಪರ್ ಆಗಿ ಅನ್ನೋದು ಟೆನ್ಷನ್ ಇರುತ್ತೆ. ಆದ್ರೆ ಸ್ಯಾಮ್ಸಂಗ್ ಅವರು ಸೊಲ್ಯೂಷನ್ ಮಾಡ್ಬಿಟ್ಟಿದಾರೆ ಅಂತ ಹೇಳ್ಬೋದು. ಏನಿಲ್ಲ, ಸಿಂಪಲ್ ಆಗಿ ಇವಾಗ ಸೀದಾ ಇನ್ನೊಂದು ವಿಡಿಯೋ ಕಡೆ ಬಂದೆ. ಇವಾಗ ಸೀದಾ ಇವಾಗ ಎ ಸಿ ರಿಮೋಟ್ ಅಲ್ಲಿ ಇವಾಗ ಏನ್ ನೋಡ್ತಿದ್ದೀರಾ, ಈ ತರ ಎ ಸಿ ರಿಮೋಟ್ ನಿಮ್ದು ಸ್ಯಾಮ್ಸಂಗ್ ಇತ್ತು ಅಂದ್ರೆ ಇರುತ್ತೆ. ಆದ್ರೆ ಎಲ್ಲ ಎ ಸಿಲೂ ಇರೋದಿಲ್ಲ ಯೂಶಲಿ. ಇವಾಗ ಏನಪ್ಪ ಸ್ಮಾರ್ಟ್ ಇನ್ಸ್ಟಾಲೇಷನ್ ಯಾವ ತರ ಆಕ್ಟಿವೇಟ್ ಮಾಡೋದು ಅಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲೆಲ್ಲೂ ಅದೇ ಯಾವ ತರ ಇಲ್ಲಿ ಬಟನ್ ಇಲ್ಲ ಸ್ಮಾರ್ಟ್ ಇನ್ಸ್ಟಾಲೇಷನ್ ಅದು. ಈ ಪವರ್ ಬಟನ್, ಈ ಮೋಡು, ಈ ಸೆಟ್ ಬಟನ್ ಇದೆಯಲ್ಲ, ಎರಡು ಒಟ್ಟಿಗೆ ಪ್ರೆಸ್ ಮಾಡಿದ ತಕ್ಷಣ ಬೀಪ್ ಬರುತ್ತೆ. ಬೀಪ್ ಬಂದಿದ ತಕ್ಷಣ ಇವಾಗ ನೋಡ್ಬೋದು. ಅದಾದ್ಮೇಲೆ ನಿಮ್ಮ ರಿಮೋಟು ವರ್ಕ್ ಆಗೋದಿಲ್ಲ ಅಂಟಿಲ್ ಅಲ್ಲಿ 99% ಕಂಪ್ಲೀಟ್ ಆಗೋವರೆಗೂ ವರ್ಕ್ ಆಗೋದಿಲ್ಲ ಎಂದು ಇವತ್ತು ನೋಡ್ಬೋದು. ಟೈಮ್ ಲ್ಯಾಪ್ಸ್ ಅಲ್ಲಿ ನೋಡ್ಬೋದು ನೀವು. ಈಗ ಈ ತರ ರನ್ ಆಗ್ತಾ ಇರುತ್ತೆ. ಅಲ್ಲೇನಾದ್ರು ಸಮ್ ಆಫ್ ದ 20 ರೀಚ್ ಆಗ್ತಿದ್ದಂಗೆ ಒಂದು ಎರರ್ ಬರ್ಬೋದು, ಇಲ್ಲ 30, ಇಲ್ಲ 40, ಇಲ್ಲ 50, ಇಲ್ಲ 60 ಹೋಗ್ತಿದ್ದಂಗೆ ಒಂದು ಎರರ್ ಬರ್ಬೋದು ಡಿಸ್ಪ್ಲೇ. ಇಲ್ಲದಿದ್ರೆ ಏನಾಗುತ್ತೆ, ನಿಮ್ಮ ಪ್ರಾಪರ್ ಆಗಿ ಎ ಸಿ ಇನ್ಸ್ಟಾಲ್ ಆಗಿದ್ರೆ ಏನಾಗುತ್ತೆ ಅಂದ್ರೆ, ಸಿಂಪಲ್ ಆಗಿ ಏನಿಲ್ಲ, ಅಲ್ಲಿ 99% ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಆಗಿ ಎ ಸಿ ಆಫ್ ಆಗುತ್ತೆ. ಆಫ್ ಆಗಿದ ತಕ್ಷಣ ನಿಮ್ಮ ರಿಮೋಟ್ ನಾರ್ಮಲ್ಗೆ ವರ್ಕ್ ಆಗಕ್ಕೆ ಶುರುವಾಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ನೀವೇನಾದ್ರು ಇದನ್ನ ಸ್ಮಾರ್ಟ್ ಇನ್ಸ್ಟಾಲೇಷನ್ ಹಿಂಗೆ ಕನೆಕ್ಟ್ ಇದು ಪವರ್ ಬಟನ್ ಮೋಡು ಇದನ್ನ ಮಾಡಿದ ತಕ್ಷಣ ಈ ರಿಮೋಟ್ ಡಿಸ್ಕನೆಕ್ಟ್ ಆಗುತ್ತೆ. ಏನ್ ಗುರು ರಿಮೋಟೇ ವರ್ಕ್ ಆಗ್ತಿಲ್ಲ, ಏನಾಯ್ತು ಅಂತ ಭಯ ಪಡೋದೇನು ಬೇಕಾಗಿಲ್ಲ. ಅಂಡ್ ನೀವು ವೆಯ್ಟ್ ಮಾಡಿ ಪೇಷನ್ಸ್ ಇಂದ. ಸಮ್ ಆಫ್ ದ ಎ ಸಿಗೆ ತುಂಬಾ ಲಾಂಗ್ ಅಂದ್ರೆ 20 ಮಿನಿಟ್ಸ್ ಅಲ್ಲ, ಒಂದು 5 to 6 ಮಿನಿಟ್ಸ್ ವರೆಗೂ ತಗೋಬಹುದು. ಇವಾಗ ರೀಸೆಂಟ್ ಎ ಸಿಗೆಲ್ಲ ಅದಕ್ಕಿಂತ ಬೇಗ ಪ್ರೋಸೆಸ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿ, ಅದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಗಿ ಸಕ್ಸಸ್ಫುಲಿ ಆಯಿತು ಅಂದರೆ ನಿಮ್ಮ ಎ ಸಿಲಿ ಯಾವುದೇ ಥರ ಏನು ಇಶ್ಯೂ ಇಲ್ಲ, ಪ್ರಾಪರ್ ಇನ್ಸ್ಟಾಲೇಷನ್ ಆಗಿದೆ ಅನ್ನೋದು. ಒಂದು ವೇಳೆ ಅಲ್ಲೇನಾದ್ರು 10 ರೀಚು ಇಲ್ಲ ಏನಾದ್ರು ಒಂದು ಅದು ಮಧ್ಯದಲ್ಲಿ ಏನಾದ್ರು ಒಂದು C2 ಏನಾದ್ರು ಒಂದು ಎರರ್ ಬಂತು, ಇಲ್ಲ ಏನೋ ಒಂದು ಆಲ್ಫಾಬೆಟಲ್ಲಿ ಎರರ್ ಬಂತು ಅಂದರೆ ಏನೋ ಒಂದು ಇಶ್ಯೂ ಇದೆ, ನೀವು ಅವ್ರು ನಿಮ್ಮ ಟೆಕ್ನಿಷಿಯನ್ ಏನು ಮಾಸಿದ್ರೆ ಅವ್ರು ನಿಮ್ಮ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಾಲ್ ಮಾಡಿ ಅವ್ರಿಗೆ ಈ ಥರ ಬಂದಿದೆ ಏನದು ಅಂತ ಕೇಳಿ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಅಂದರೆ ಅಫ್ಕೋರ್ಸ್ ಅವನ್ನೆಲ್ಲ ಬಿಟ್ಟಾಕ್ಬಿಡಿ. ಸ್ಯಾಮ್ಸಂಗ್ ಅವ್ರಿಗೆ ಕಾಲ್ ಮಾಡಿ ಕೇಳಿ, ಅವ್ರ ಕಡೆಯಿಂದ ಇನ್ಸ್ಟಾಲೇಷನ್ ಅದೇನಾಗಿದೆ, ಯಾಕೆ ಹಂಗಾಯ್ತು ಅಂತ ಕೇಳಿ. ನನ್ನ ಸಜೆಷನ್ ಏನಪ್ಪ ಅಂದರೆ, ದಯವಿಟ್ಟು ನೀವು ಎ ಸಿ ತಗೋತೀರಾ, ತಗೊಳ್ಳಿದ ತಕ್ಷಣ ನಮಗೆ ಫ್ರೀ ಇನ್ಸ್ಟಾಲ್ ಬೇಕಂತ ಹೋಗ್ತೀವಿ. ಎಸ್ಪೆಷಲಿ ಡಿಜಿಟಲ್ ಈ ಥರ ವರ್ಸ್ಟ್ ಕೆಲಸ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂದರೆ, ಅವ್ರಿಗೆ ಫ್ರೀ ಇನ್ಸ್ಟಾಲೇಷನ್ ಕಳಿಸ್ತಾರೆ, ಆದರೆ ನಮಗೆ ಪಕ್ಕ ಲೋಕಲ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನೀವು ಡಿಜಿಟಲ್ ಅಲ್ಲಿ ಹೋದ್ರೆ ಫ್ರೀ ಇನ್ಸ್ಟಾಲೇಷನ್ ಅವ್ರು ಕೊಡಕ್ಕೆ ರೆಡಿ ಆಗಿದ್ರು. ಎಸ್ಪೆಷಲಿ ಕೆಲವೊಂದು ಪ್ರಾಡಕ್ಟ್ಗೆ ನೀವು ದಯವಿಟ್ಟು ಅಗ್ರಿ ಅಂತ ಮಾಡಕ್ಕೆ ಹೋಗಬೇಡಿ. ನೀವು ಪ್ರಾಡಕ್ಟ್ ತಗೊಳ್ಳಿ, ಆಫರ್ ಇರುತ್ತೆ, ಅದ್ರ ಮೂಲಕ ಪ್ರಾಡಕ್ಟ್ ತಗೊಳ್ಳಿ. ಆದರೆ ಇನ್ಸ್ಟಾಲೇಷನ್ ಏನಿದೆ, ನೀವು ಎಸ್ಪೆಷಲಿ ನೀವು ಈ ಥರ ಬ್ರ್ಯಾಂಡ್ ಕಂಪ್ನಿ ಬೈ ಮಾಡ್ತಿದ್ರೆ
ಆ ಬ್ರ್ಯಾಂಡ್ ಅವರೇ ಒಂದು ಫ್ರೀ ಇನ್ಸ್ಟಾಲೇಷನ್ ಮಾಡ್ಕೊತಾರೆ. ಕೆಲವೊಂದು ಪ್ರಾಡಕ್ಟ್ಗೆ ಫ್ರೀ ಇನ್ಸ್ಟಾಲೇಷನ್ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಆಗಲ್ಲ. ಅವಾಗ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ತಲೆನೋವೇ ಇಲ್ಲ, ಎಕ್ಸ್ಟ್ರಾ ಪೇ ಮಾಡೋದೇ ಎಷ್ಟೋ ವಾಸಿ ಅನ್ಸುತ್ತೆ. ದಯವಿಟ್ಟು ನೀವು ಎಸ್ಪೆಷಲಿ ನೀವು ಡಿಜಿಟಲ್ ಅಂತ ಹೋದ ಕಡೆ ದಯವಿಟ್ಟು ಅಲ್ಲಿ ಹೋಗಿ ಒಂದ್ಸರಿ ಮೆನ್ಷನ್ ಮಾಡಿ ಕೇಳಿ, ಇದು ಕಂಪ್ನಿ ಕಡೆಯಿಂದ ಇನ್ಸ್ಟಾಲೇಷನ್ ಇಲ್ಲ ನೀವೇ ಕೊಡ್ತಿರೋ ಇನ್ಸ್ಟಾಲೇಷನ್ ಅಂದ್ರೆ ಕಂಪ್ನಿ ಕಡೆಯಿಂದ ಕಲಿಸ್ತಾ ಇದೀವಿ ಅಂದ್ರೆ ಅಫ್ಕೋರ್ಸ್ ಬಂದ್ರಪ್ಪ ನಮ್ಮ ಮನೆಗೆ ಅಂತ ಹೇಳಿ. ಇಲ್ಲದಿದ್ರೆ ಹೇಗೋ ನೀನ್ ಬರಕ್ಕೆ ಹೋಗ್ಬೇಡ, ನೀನ್ ಪಾಡು ನೀನಿರು, ನನ್ನ ಪಾಡು ನಾನು ಇರ್ತೀನಿ, ನಾನು ಸೀದಾ ಕಂಪ್ನಿಗೆ ಫೋನ್ ಮಾಡ್ತೀನಿ, ಅವ್ರಿಗೆ ಇನ್ಸ್ಟಾಲೇಷನ್ ಮಾಡಕ್ಕೆ ಹೇಳ್ತೀನಿ, ಅವ್ರು ಸೀದಾ ತಂದು ಸೇಫಾಗಿ ಮಾಡ್ಬಿಟ್ಟು ಹೋಗ್ತಾರೆ ಅಂತ ಅನ್ಬಿಟ್ಟು ಸೀದಾ ಬರ್ತಾ ಇರಿ. ಇದಾಯ್ತು ಒಂದು ಸಣ್ಣ ಈ ಸ್ಮಾರ್ಟ್ ಇನ್ಸ್ಟಾಲೇಷನ್ ಬಗ್ಗೆ. ಇದ್ರ ಬಗ್ಗೆ ಅದ್ರ ಬರೀ ಇಷ್ಟು ಮಾತ್ರ ಅಲ್ಲ, ಇನ್ನಷ್ಟು ಅಗದಷ್ಟು ನಿಧಿ ಅಂತಾರಲ್ಲ, ಚಿನ್ನ ಎಲ್ಲ ಸಿಗುತ್ತಲ್ಲ, ಅದೇ ತರ ಇದ್ರಲ್ಲೂ ಫ್ಯೂಚರ್ ಎಲ್ಲ ಸಿಗ್ತಾ ಹೋಗ್ತಿದೆ. ಅದನ್ನು ಮುಂದಿನ ವಿಡಿಯೋಲಿ ಹೇಳ್ತಾ ಹೋಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಸ್ಟೇ ಸೇಫ್.